ಮಹೇಶ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕತ್ವವನ್ನ ಬೆಳೆಸಿ ಯುದ್ಧಕ್ಕೆ ಮುಂಚೆ ಶಸ್ತ್ರತ್ಯಾಗ ಮಾಡಿದ್ವಿ ಅಂತಿದ್ದಾರೆ ವಕ್ತಾರರು. ಶಸ್ತ್ರತ್ಯಾಗದ ಪ್ರಶ್ನೆ ಇಲ್ಲ ನೋಡಿ. ನಾನು ಇತ್ತೀಚೆಗೆ ಈ 100 ಮೀಟರ್ನ ಒಬ್ಬ ಐತಿಹಾಸಿಕ ಓಟಗಾರ ಬೋಲ್ಟ್ನ ಇಂಟರ್ವ್ಯೂ ನೋಡ್ತಾ ಇದ್ದೆ. 100 ಮೀಟರ್ ಸ್ಪ್ರಿಂಟಲ್ಲಿ ಹುಸೇನ್ ಬೋಲ್ಟ್ ಆತ ಹೇಳ್ತಿದ್ದ ನೋಡಿ, 92, 93ವರೆಗೆ ಓಡೋದು ಬೇರೆ, ಕೊನೆಯ 7 ನಿಮಗಿದೆ ಅಲ್ಲ, ನಾನು ಸೆಕೆಂಡ್ ಹೇಳ್ತಾ ಇಲ್ಲ, ಆ ಫಿನಿಶಿಂಗ್ ಪಾಯಿಂಟ್ನ ಓಟವೇ ನಿಮಗೆ ಭಾಳ ಮುಖ್ಯ ಇರುತ್ತೆ ಅಂತ. ಅಂದರೆ ನೀವು ನೋಡಿ, ಕಾಂಗ್ರೆಸ್ ಇರಲಿ, ಆಮ್ ಆದ್ಮಿ ಪಾರ್ಟಿ ಇರಲಿ, ಬಿ ಜೆ ಪಿ ಇರಲಿ, ಇವತ್ತಿನ ಮಟ್ಟಿಗೆ ಏನು ವ್ಯತ್ಯಾಸ ಇದೆ ನಿಮಗೆ? 90-92%ವರೆಗೆ ಕಾಂಗ್ರೆಸ್ಸು ತೆಗೆದುಕೊಂಡು ಹೋಗುತ್ತೆ. ಆದರೆ 92 to 100 ಮಾಡೋದಿದೆ ಅಲ್ವಾ, ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಮೈಕ್ರೋ ಮ್ಯಾನೇಜ್ಮೆಂಟ್, ಲಾಟ್ ಆಫ್ ಎಪಟೈಟ್ ಟು ಫೈಟ್. ಆ ಎಪಟೈಟ್ ಟು ಫೈಟ್ ಕಾಂಗ್ರೆಸ್ನಲ್ಲಿ ಕಾಣ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲ ಎಪಟೈಟ್ ಟು ಫೈಟ್ ಇತ್ತು, ಇಲ್ಲ ನಾವೇನಾದರೂ ಮಾಡಬೇಕು, 10 ವರ್ಷಗಳ ಕಾಲ ಔಟ್ ಆಫ್ ಪವರ್ ಇದ್ದೀವಿ, 52ರಿಂದ 100 ಮುಟ್ಟಿದ್ರು. ಅದರ ಫಾಲೋಅಪ್ ಏನಾಯಿತು? ಹರಿಯಾಣ ಗೆಲ್ಲುವಂಥ ಚುನಾವಣೆ ಸೋತರು, ಮಹಾರಾಷ್ಟ್ರ ಗೆಲ್ಲುವಂಥ ಚುನಾವಣೆ ಸೋತರು. ದಿಲ್ಲಿಯಲ್ಲಿ ನೀವು ಅಂದರೆ ಆಮ್ ಆದ್ಮಿ ಪಕ್ಷ 10% ವೋಟ್ ಕಳೆದುಕೊಳ್ತಾ ಇದೆ ಅಂತಂದರೆ ಅಟ್ಲೀಸ್ಟ್ ಯು ಶುಡ್ ರೀಚ್ 10% ಆಫ್ ವೋಟ್ ಪಾಯಿಂಟ್ಸ್. ಇಲ್ಲ ನಾವು ಹೋರಾಟ ಮಾಡಲ್ಲ ಅಂತ. ಅಮಿತ್ ಶಾ ಮತ್ತು ಮೋದಿಗಿರ್ತಕ್ಕಂಥ ವ್ಯತ್ಯಾಸ ಉಳಿದ ಪಕ್ಷದವ್ರ ಜೊತೆ ಇವತ್ತು ಅವ್ರು ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ, ಅವ್ರು ಅನೇಕ ಚುನಾವಣೆಗಳನ್ನು ಸೋತಿದ್ದಾರೆ. ಕರ್ನಾಟಕ ಸೋಲಿಲ್ವಾ? ಆದರೆ ನರೇಂದ್ರ ಮೋದಿ ಬಂದು ಎಷ್ಟು ಪ್ರಯತ್ನ ಹಾಕಿದ್ರು ಕರ್ನಾಟಕದಲ್ಲಿ. ಇವರು ಮಹೇಶ್ ಅವರ ನಾಯಕರು ಹೇಳಿದ್ರು, ಬೆಂಗಳೂರಿನ ಬೀದಿಗಳಲ್ಲಿ ಓಡಾಡಿ, ಪ್ರಧಾನಮಂತ್ರಿಗಳು ಬಂದು ಬೀದಿಗಳಲ್ಲಿ ಬಿಜೆಪಿಗೂ ಇವಾಗ ಇದೊಂದು ಪಾಠ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಗಳನ್ನು ಅತಿಯಾಗಿ ಮೋದಿನ ಪ್ರೊಜೆಕ್ಟ್ ಮಾಡೋದಲ್ಲ, ಸ್ಥಳೀಯ ಅದೇ ನೋಡಿ. ಬಿಜೆಪಿ ಫ್ಲೆಕ್ಸಿಬಲ್ ಇದೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಫ್ಲೆಕ್ಸಿಬಲ್ ಇದ್ದಾರೆ. ಯಾವಾಗ 24ರ ಚುನಾವಣೆ ಸೋಲ್ತು ಅವ್ರಿಗೆ ಒಂದು ಅರ್ಥ ಆಯಿತು, RSS ಬಿಟ್ಟರೆ ನಾವು ಚುನಾವಣೆಗಳನ್ನು ಮಾಡೋಕ್ಕಾಗಲ್ಲ. ಮೋದಿಯ RSS ಆಗೇನು ಕಂಡೀಷನ್ ಆಯಿತು, ಬರೀ ಮೋದಿ ಅಂತಕ್ಕಂಥ ವೈಭವೀಕರಣ ಮಾಡೋದಾದರೆ ನಾವು ಕೆಲಸ ಮಾಡಲ್ಲ ಅಂತ 2 ಹೆಜ್ಜೆ ಹಿಂದಿಟ್ಟರು. ಹರಿಯಾಣದಲ್ಲಿ RSS ಕೆಲಸ ಮಾಡ್ತು, ಮಹಾರಾಷ್ಟ್ರದಲ್ಲಿ RSS ಕೆಲಸ ಮಾಡ್ತು, ದಿಲ್ಲಿಯಲ್ಲಿ RSS ಕೆಲಸ ಮಾಡ್ತು. ಆ ಸಂಘಟನೆಯ ಲಾಭ BJPಗಾಯಿತು, ಸ್ಥಳೀಯ ನಾಯಕತ್ವವನ್ನು ಇಟ್ಕೊಂಡು ಚುನಾವಣೆಗಳನ್ನು ಮಾಡ್ತು, ಅದರ ಲಾಭ BJPಗಾಯಿತು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿ, ಸಂಘಟನೆ, ಪೊಲಿಟಿಕಲ್ ಪಾರ್ಟಿ ಸೋಲಿನಿಂದ ಪಾಠಗಳನ್ನು ಕಲಿಬೇಕಾಗತ್ತೆ, ಗೆಲುವಿನಿಂದಲೂ ಕಲಿಬೇಕಾಗತ್ತೆ. ಕಾಂಗ್ರೆಸ್ನ ಸಮಸ್ಯೆ ಅಂದರೆ 100 ಸೀಟ್ ಪಡೆದ್ವಿ, ನಾವೀಗೇನು ಭಾಷಣ ಮಾಡ್ಕೊಂಡು ಹೋದ್ರೆ ಸಾಕು, ಚುನಾವಣೆಗಳನ್ನ ಗೆಲ್ಲುವ ಹಂಗಾಗಲ್ಲ. ನಾಯಕತ್ವ ಇಡೀ ಕಾಂಗ್ರೆಸ್ ಅಂತಕ್ಕಂಥದ್ದು ಅಪ್ರಬುದ್ಧತೆ ಒಂದು ರಾಜಕೀಯ ಪಾರ್ಟಿಗಿದೆ ಅಂತಂದ್ರೆ ಆ ಇಮ್ಮೆಚುರಿಟಿ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಒಪ್ತಾ ಇಲ್ಲ. ಒಂದು ಅಪ್ರಬುದ್ಧವಾದಂತ ರಾಜಕಾರಣ, ಈ ಬಹುಶಃ ರಾಜಕಾರಣವನ್ನೇ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಮಾತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಇಮ್ಮೆಚೂರಿಟಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಇಮ್ಮೆಚೂರಿಟಿಯನ್ನ ಬಿಜೆಪಿನೂ ತೋರಿಸ್ತಾ ಇದೆ. ನಟರಾಜ್ ಗೌಡ್ರೆ, ಮಹೇಶ್ ಅವರೇ, ರಾಷ್ಟ್ರೀಯ ಮಟ್ಟದಲ್ಲಿ ಇಮ್ಮೆಚೂರಿಟಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಇಮ್ಮೆಚೂರಿಟಿಯನ್ನ ಬಿಜೆಪಿನೂ ತೋರಿಸ್ತಾ ಇದೆ. ಇಬ್ರು ಬಹಳ ವ್ಯತ್ಯಾಸ ಇಲ್ಲ, ನಿಮ್ಮಿಬ್ಬರಿಗೆ ಬಹಳ ವ್ಯತ್ಯಾಸ ಇಲ್ಲ. ಓಕೆ ಬಸವರಾಜ್ ಅವರೇ, ಒಂದು ನಿಮಿಷ. ನೀವು ಹೇಳಿದಂಥದ್ದು ರಾಷ್ಟ್ರೀಯದಲ್ಲೂ ಮತ್ತೆ ರಾಜ್ಯದ ಎರಡೂ ಕಡೆ ಬಿಜೆಪಿ ಅಂತಕ್ಕಂಥದ್ದು ನಾವು ಬಹಳ ಮೆಚ್ಯೂರಿಟಿ ಆಗಿ ಕೆಲಸವನ್ನು ನೀವು ತಮಾಷೆಗೆ ಮಾಷೆ ಅಂತಲ್ಲ ನೋಡಿ. ಕಾರ್ಯಕರ್ತರಲ್ಲಿ ನೋಡಿ, ನಮ್ಗೆ ಹೇಳ್ತೀನಿ, ನಾಯಕತ್ವ ಅಂತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಒಂದು ಭಾಗ. ಎಲ್ಲಕ್ಕಿಂತ ಕಾರ್ಯಕರ್ತರು ಅಂತಕ್ಕಂಥದ್ದೇ ಅತ್ಯಂತ ದೊಡ್ಡ. ಇವರು ಹೇಳಿದ್ರು ಈಗ ಯಾರು ಪ್ರಶಾಂತ್ ಅವರು, ಎಲ್ಲ ಕ್ಯಾಡರ್ಗಳು ಕೆಲಸ ಮಾಡಿದ್ರು ಅಂತೇಳಿ. ನಮ್ಮ ಪಕ್ಷದ ಕೆಲಸ ಮಾಡೋದೇ ಕಾರ್ಯಕರ್ತರುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.